ನನಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಹಾಗಾಗಿ ಕೆಲವು ದಿವಸ ನಾನು ಹೊರಗಡೆ ಬರೋಕ್ಕಾಗಲಿಲ್ಲ. ಆಪ್ರೇಷನ್ಸ್ ಆಗಿತ್ತು ನನಗೆ. ಇವತ್ತೇನೋ ಇದು ಆರೋಗ್ಯ ತಪಾಸಣೆ ಅಂತ ಹಮ್ಮಿಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಸರಿ ನಾನು ಬರ್ತಾಯಿದ್ದೀನಿ, ಕ್ಷಮಿಸಿ. ನಮ್ಮ ಜೀವನನೇ ಬೇರೆ ಥರ ಹೋಗ್ಬಿಡ್ತು, ವ್ಯವಸಾಯದ ಕಡೆ ಹೋಗ್ಬಿಡ್ತು, ಹಳ್ಳಿ ಕಡೆ ಹೋಗ್ಬಿಟ್ಟೆ ನಾನು. ಇದೊಂದು ಕೆಲಸ ಏನು ಮಾಡಿದ್ದಾರೆ ವೈದ್ಯ ನಾರಾಯಣ ಹರಿ. ಏನು ಆಗಲಿಲ್ಲ ಅಂದರೂ ಕೂಡ ನಾವು ಈ ಚೆಕಪ್ ಏನು ಮಾಡ್ತಾಯಿದ್ದೀವೋ, ದೇಹ ಸ್ಥಿತಿಗಳು ಹೇಗಾಗಿರುತ್ತೋ, ನಮ್ಮ ಒಳಗಡೆ ಗಾಡಿ ಸರ್ವಿಸ್ ಮಾಡಿಬಿಡ್ತೀವಿ, ದೇಹ ಸರ್ವಿಸ್ ಮಾಡಲ್ಲ. ಬ್ಯಾಂಕಿಗೆ ಹೋಗಿ ದುಡ್ಡಿದೆಯಾ ಅಂತ ನೋಡ್ತೀವಿ, ಆರೋಗ್ಯ ಸರಿ ಇದೆಯಾ ಅಂತ ನೋಡ್ಕೊಳ್ಳಲ್ಲ. ಎಷ್ಟೋ ಹೇಳ್ತಾರೆ ಒಂದಲ್ಲಿ, ಶರೀರಂ ರೋಗಮಯಂ ಸಂಸಾರಂ ದುಃಖಮಯಂ ಆಯುಷ್ಯಂ ಕ್ಷೀಣಮಯಂ ಕಿಂ ಶಾಶ್ವತಂ ಅಂತ. ಶಾಶ್ವತ ಅಲ್ಲದೆ ಇರತಕ್ಕಂಥ ಈ ಬದುಕನ್ನ ನಾವು ಅಮೂಲ್ಯವಾದದ್ದು, ಇದನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಂತ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಒಂದು ಶ್ರೇಷ್ಠ ಕೆಲಸ ಮಾಡಿದ್ದೀರಾ. ಔಷಧಿಗಳು ತಂದಿಟ್ಟಿದ್ದಾರೆ, ತುಂಬ ಸಂತೋಷ ಆಗ್ತದೆ ನೋಡೋಕ್ಕೆ. ಜೀವನದಲ್ಲಿ ದೇವರು ಎಲ್ಲ ಕೊಟ್ಟಿರ್ತಾರೆ. ಆಯುಷ್ ಒಂದು ಪಕ್ಕ, ನಾವು ಬಾಳುವಂಥ ಕಾಲಾವಧಿನಲ್ಲಿ ಆರೋಗ್ಯ ಕ್ಷೀಣಿಸಬಾರ್ದು ಯಾರಿಗೂ ಅನ್ನುವಂಥದ್ದೇ ನನ್ನ ಅಭಿಪ್ರಾಯ. ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ನಾವು ಈ ಥರ ತಪಾಸಣೆ ಮಾಡಿಕೊಳ್ಳುವಂಥದ್ದು ತುಂಬ ಶ್ರೇಷ್ಠ, ತುಂಬ ಉತ್ತಮ. ವಾಣಿಜ್ಯ ಮಂಡಳಿ ಕಾಲದಿಂದ ಕಾಲಕ್ಕೆ ಅದರ ಕೆಲಸ ಅದು ಮಾಡಿಕೊಂಡೇ ಬಂದಿದೆ. ಮಾಧ್ಯಮದವರು ನೀವು ಮಾಡಬೇಕಾಗಿದ್ದ ಕೆಲಸ ಮಾಡಿಕೊಂಡೇ ಬಂದಿದ್ದೀರ. ನಮ್ಮೆಲ್ರಿಗೂ, ನನ್ನಂಥವನಿಗೂ ಕೂಡ ಮನಸ್ಸಿದ್ರೆ ನಿಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ನಾವು ಏನಾದೊಂದು ಹೊಸ ಹೆಜ್ಜೆ ಇಡಬೇಕು. ಈ ಥರ ಈ ಆರೋಗ್ಯ ವಿಮೆಯ ಒಂದು ಕಾರ್ಡು ಅಥವಾ ಇಂಥದ್ದು ಈ ರೆಗ್ಯುಲರಾಗಿ ನನಗೇನು ಹೇಳಿಬಿಟ್ರು, ನಿಮಗೆ ವಯಸ್ಸು ದಾಟ್ಬಿಡ್ತು ಸ್ವಾಮಿ, ನಿಮ್ಗೆ ಕೊಟ್ಟು ಏನು ಪ್ರಯೋಜನ ಅಂತ ಕೇಳಿದ್ರು. ಮತ್ತೆ ವಯಸ್ಸು ದಾಟಿದ್ರೆ ಸತ್ತೋಗ್ಬಿಡ್ಬೇಕೇನೆ ಅಂತ ಕೇಳಿದ್ರು. ಆಮೇಲೆ ಹೇಳಿದ್ರು, ಈ ಥರ ಜಾಸ್ತಿ ಪ್ರೀಮಿಯಂ ಕೊಡಿ, ಮುಂದಿನ ವಾರದಿಂದ ಕಾರ್ಡ್ ಸ್ವೈಪ್ ಮಾಡ್ಕೋಬೋದು. ಅದು ಯಾವುದಪ್ಪ ಅಂತ ಒಬ್ಬರು ಹೇಳಿದ್ರು, ಲಂಬಾರ್ಡ್ ಅಂತ ಹೇಳಿದ್ರು, ಇನ್ನೊಬ್ಬರು ಸ್ಟಾರ್ ಇನ್ಶೂರೆನ್ಸ್ ಅಂತ ಹೇಳಿದ್ರು. ಅಂಥದ್ದೇನಾದರೂ ನಾವು ಭವಿಷ್ಯದ ದಿನಗಳಲ್ಲಿ ಸರ್ಕಾರದ ಹತ್ರ ಬೇಡಿಕೊಂಡು ಅಥವಾ ಏನಾದರೂ ಕಲಾವಿದರಿಗೆ ಅಥವಾ ನಿರ್ಮಾಪಕರಿಗೆ, ಅನ್ನದಾತರಿಗೆ ಯಾವಾಗ ಯಾವ ಪರಿಸ್ಥಿತಿ ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಎಲ್ಲ ಕಂಪನಿಗಳಿಗೂ ಸರ್ಕಾರಿ ಕೆಲಸದವ್ರಿಗೆ ಪೆನ್ಷನ್ ಇದೆ, ಗ್ಯಾರಂಟಿ ಇದೆ, ಸರ್ಕಾರಿ ಕಾರ್ಡ್ ತೋರಿಸ್ಬಿಟ್ಟು ಏನು ಬೇಕಾದರೂ ಮಾಡ್ಬೋದು. ಆದರೆ ಚಲನಚಿತ್ರದ ನಿರ್ಮಾಪಕರಿಗಾಗಲಿ, ಕಲಾವಿದರಿಗಾಗಲಿ, ತಂತ್ರಜ್ಞರಿಗಾಗಲಿ ಯಾವುದೋ ಒಂದು ಪರಿಸ್ಥಿತಿ ಬಿಗಡಾಯಿಸಿದಾಗ, ಕಷ್ಟ ಆದಾಗ ಹೇಗೆ ಮಾಡಬೇಕು ಅಂತ ಕಷ್ಟ ಆಗೋಗ್ಬಿಡುತ್ತೆ, ತುಂಬ ಹಿಂಸೆ ಆಗೋಗ್ಬಿಡುತ್ತೆ, ಮುಜುಗರ ಆಗೋಗುತ್ತೆ. ಎಲ್ಲ ನೋಡ್ತಾರೆ ನಮ್ಮನ್ನು, ಏನು ಹೀಗಿದ್ದವರು, ಇವ್ರ ಕೈ ಕಾಸಿಲ್ವಾ, ಇವ್ರು ಚೆನ್ನಾಗಿಲ್ವಾ, ಯಾಕೆ ಇವ್ರಿಗೆ ನಮ್ಮ ಸದಸ್ಯರಿಗೆ 4 ಲಕ್ಷ ಕೊಡ್ತಾ ಇದ್ದೀವಿ. ನಾನು ಕೊಟ್ಟಿದ್ದೀರಪ್ಪ, ನನಗೆ ಕೊಡಿ, ನಾನು ತಿಂದಿದ್ದೀನಪ್ಪ, ಚೇಂಬರನ್ನು ತಿಂದಿದ್ದೀನಪ್ಪ, ಕೈ ಮುಗಿದು ಹೇಳ್ತಿದ್ದೀನಿ. ನನ್ನ ತಾಯಿಯವರು ಎಷ್ಟು ಜನ ಕೊಟ್ಟಿರ್ಬೋದು, ನೀವು ಕೊಟ್ಟರೆ 4 ಲಕ್ಷ ನನಗೆ ತುಂಬ ಶ್ರೇಷ್ಠ ಅನ್ನಿಸ್ತು ಕಣಪ್ಪ. ಅವ್ನು ಸ್ವಾಮಿ, ಸತ್ಯವಾಗ್ಲೂ ಹೇಳ್ತಾಯಿದ್ದೀನಿ, ಕೈ ಎತ್ತು ಮುಗಿತಾ ಇದ್ದೀನಿ. ಹಾಗಾಗಿ ಇದು ಒಂದು